ಹೇ ಗೈಸ್, ಸೊ ಇವತ್ತು ನಾನು ಬಂದಿರೋದು ಆಟೋಮೇಟಿವ್ ಗ್ಲಾಸ್ ಇಂಡಿಯಾ ಸ್ಟೋರಿಗೆ ಆ್ಯಂಡ್ ಇಟ್ಸ್ ಎ ವಿಂಡ್ಶೀಲ್ಡ್ ವರ್ಲ್ಡ್ ಅಂತ. ಇಲ್ಲಿ ನನಗೆ ಗೊತ್ತಾಗಿರೋದು ಗ್ಲಾಸಸ್ ಎಲ್ಲ ಚೇಂಜ್ ಮಾಡ್ತಾರೆ ಅಂತೆ, ಅದನ್ನು ಇನ್ಶೂರೆನ್ಸ್ ಅಪ್ರೂವ್ ಮಾಡಿ ತುಂಬಾ ರೀಸನಬಲ್ ಪ್ರೈಸಸ್ಸಿಂದ. ಇಲ್ಲಿ ನೋಡ್ಬೋದು ಈ ಸ್ಟೋರ್. ನಾನು ಇವತ್ತು ಬಂದಿರೋದು ಬಸವನಗುಡಿಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಐ ಥಿಂಕ್ ಇದು ಕೃಷ್ಣರಾವ್ ಪಾರ್ಕ್ ಇರ್ಬೋದು, ಅಪೋಸಿಟ್ ಎಕ್ಸಾಕ್ಟ್ಲಿ ಈ ಸ್ಟೋರ್ ಇರೋದು. ಸೊ ಇವಾಗ ನಾವು ಸರಿಗೆ ಎಲ್ಲ ಡೀಟೇಲ್ ಕೇಳೋಣ, ಇಲ್ಲಿ ಏನೇನು ಮಾಡ್ತಾರೆ ಏನೇನಿಲ್ಲ ಆ್ಯಂಡ್ ವಿತಿನ್ ಹವರ್ಸಲ್ಲಿ ಹೆಂಗೆ ಚೇಂಜಸ್ ಮಾಡ್ತಾರೆ ಅದು ಎಲ್ಲ ಅಂತ. ಸೊ ಹಲೋ ಸರ್, ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ನಾನು ಇಲ್ಲಿ ಕೇಳಿದ್ದೆ ವಿತಿನ್ ಅವರಲ್ಲಿ ವೆಹಿಕಲ್ ಗ್ಲಾಸಸ್ ಎಲ್ಲ ಚೇಂಜ್ ಮಾಡ್ತಾರೆ, ಸ್ವಲ್ಪ ಹೇಳ್ತೀರಾ ಸರ್ ಹೆಂಗೆ ಏನು ಅಂತ? ಖಂಡಿತ ಮ್ಯಾಮ್, ನಮ್ಮ ಹತ್ರ ವಿಂಡ್ಶೀಲ್ಡ್ಸ್ ಬಂದು ವಿತಿನ್ 35 to 45 ಮಿನಿಟ್ಸ್ ಅಲ್ಲಿ ಒಂದು ವಿಂಡ್ಶೀಲ್ಡ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಅದು ನಿಮಗೆ ಕ್ಯಾಶ್ ಅಲ್ಲಿ ಆದ್ರೆ ಓಕೆ. ಸೊ ಅಟ್ ದಿ ಸೇಮ್ ಟೈಮ್ ನಮ್ಮ ಹತ್ರ ಇನ್ಶೂರೆನ್ಸ್ ಅಲ್ಲಿನೂ ಕ್ಯಾಶ್ ಫೆಸಿಲಿಟಿ ಅವೈಲಬಿಲಿಟಿ ಅಲ್ಲಿ ಎಲ್ಲಾನು ಇದೆ. ನಮ್ಮ ಹತ್ರ ಬಂದು ಎಲ್ಲಾ ಮೇಜರ್ ಇನ್ಶೂರೆನ್ಸ್ ಕಂಪನೀಸ್ ಇದೆ, ಲೈಕ್ ಟಾಟಾ ಏಜ್ ಆಗಲಿ, ರಿಲಯನ್ಸ್, ಆಕ್ಟೋ, ಗೋಲ್ಡಿಜಿಟು. ಸೊ ಅಟ್ ದಿ ಸೇಮ್ ಟೈಮ್ ಗವರ್ಮೆಂಟ್ ಇನ್ಶೂರೆನ್ಸ್ ಆದ್ರೂ ಬಜಾಜ್, ಸೊ ಯೂನಿವರ್ಸಲ್ ಸೋಂಪು, ಯುನೈಟೆಡ್, ಇವೆಲ್ಲ ಇನ್ಶೂರೆನ್ಸ್ ನಮ್ಮ ಹತ್ರ ಕ್ಯಾಶ್ಲೆಸ್ ಇದೆ. ಸೊ ನಾವು ಇನ್ಶೂರೆನ್ಸ್ ಬಂದ್ರೆ ವಿತಿನ್ ಒನ್ ಡೇ ಕ್ಲಿಯರ್ ಮಾಡ್ಕೊಡ್ತೀವಿ. ಓಕೆ, ಬನ್ನಿ ಮೇಡಮ್, ಒಳಗಡೆ ಬಂದು ತೋರಿಸ್ತೀವಿ. ಯಾ ಡೆಫಿನೆಟ್ಲಿ. ಸೊ ಗೈಸ್, ಇವಾಗ ಸರ್ ಎಲ್ಲ ನಮಗೆ ತೋರಿಸ್ತಾ ಇದ್ದಾರೆ ಇದು ಎಕ್ಸಾಕ್ಟ್ಲಿ ಏನು ಮಾಡ್ತಾರೆ ಹೆಂಗೆ ಏನು ಅಂತ. ಸೊ ನಮಗೆ ಎಲ್ಲ ಕ್ಲಾರಿಟಿ ಗೊತ್ತಾಗುತ್ತೆ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಅಂತ. ಹಾಂ ಸರ್, ಹೇಳಿ. ಸೊ ನಮ್ಮ ಹತ್ರ ನಾಟ್ ಓನ್ಲಿ ಇದು ಚಿಕ್ಕ ವೆಹಿಕಲ್ಸ್ ಅಂತಲ್ಲ ಮೇಡಮ್, ನಮ್ಮ ಹತ್ರ ಅಟ್ ದಿ ಸೇಮ್ ಟೈಮ್ ಚಿಕ್ಕ ವೆಹಿಕಲ್ ಅಂದ್ರೆ ಆಟೋ ಇಂದ ಹಿಡಿದು ಸೊ ಲಕ್ಸರಿ ವೆಹಿಕಲ್ಸ್ ಅಂದ್ರೆ ಲೈಕ್ ರೇಂಜ್ ರೋವರ್, ಮರ್ಸಿಡೀಸ್ ಬೆಂಜ್, ಸೊ ಪಾಶ್ ವೆಹಿಕಲ್ಸ್ ಇವೆಲ್ಲವೂ ನಮ್ಮ ಹತ್ರ ಪ್ರೀಮಿಯಂ ಸಡನ್ ಎಸ್ಯೂ ವೆಹಿಕಲ್ಸ್ ರಿಪೇರ್ ಅಂಡ್ ರಿಪ್ಲೇಸ್ಮೆಂಟ್ ಎಲ್ಲಾನು ಮಾಡ್ತೀವಿ. ಓಕೆ. ಸೊ ನಮ್ಮ ಹತ್ರ ಬಂದು ಎಲ್ಲಾನು ವೈರ್ ಪ್ರಾಡಕ್ಟ್ಸ್ ಇನ್ಸ್ಟಾಲ್ ಮಾಡ್ತೀವಿ. ಲೈಕ್ ಅಂದ್ರೆ ಸೈಡ್ ಗೋಗನ್ ಆಗಿರಲಿ, ಪಿಲ್ಕಿಂಟನ್ ಆಗಿರಲಿ, ಅಸೈ ಬೇಕು, ಸೊ ಎಲ್ಲ ನಮ್ಮ ಹತ್ರ ವಿತ್ ವೈರ್ ಪ್ರಾಡಕ್ಟ್ಸ್ ಇನ್ಸ್ಟಾಲ್ ಮಾಡ್ತೀವಿ. ಅಟ್ ಸೇಮ್ ಟೈಮ್ ನಾವು ಗಮ್ನು ಪ್ರೀಮಿಯಂ ಗಮ್ನು ಅಡಿಷನಲ್ ಯೂಸ್ ಮಾಡ್ತೀವಿ. ಓಕೆ. ಸೊ ಮೋಸ್ಟ್ ಪ್ರಾಬಬ್ಲಿ ಗ್ಲಾಸಸ್ ಸರ್ ನೀವು ಚೇಂಜಸ್ ಮಾಡೋದು, ಮತ್ತೆ ಬೇರೆ ಏನಾದ್ರೂ ಸರ್ವಿಸ್ ಇದೆಯಾ? ರಿಪೇರ್ನು ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ಕಸ್ಟಮರ್ ರಿಕ್ವೈರ್ಮೆಂಟ್. ಓಕೆ, ಬಟ್ ಜಾಸ್ತಿ ಅಂದ್ರೆ ಗ್ಲಾಸ್ ಅಂತ ಹೇಳ್ಬೋದು. ಒಂದು ಮೇಜರ್ ಒಂದು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಓಕೆ. ಸೊ ನಮ್ದು ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಸೊ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು, ಹುಬ್ಳಿ, ಬಾಗಲಕೋಟ್, ಮೈಸೂರಲ್ಲಿ ಸರ್ವಿಸ್ ಸೆಂಟರ್ಸ್ ಇದೆ. ಸೊ ಎಸ್ಪೆಷಲಿ ನಾವು ಬ್ಯಾಂಗ್ಳೂರಲ್ಲಿ ಬಂದ್ರೆ ಸೊ ಬಸವನಗುಡಿ, ಮಾರನಹಳ್ಳಿ, ಯಲಹಂಕ, ರಾಜಾಜಿನಗರ, ಕೋರಮಂಗಲ, ಬ್ಯಾಂಗ್ಳೂರ್ ಏರ್ಪೋರ್ಟ್ ರೋಡು. ಓ ನೈಸ್. ತುಂಬಾ ಮಲ್ಟಿಪಲ್ ಸೆಂಟರ್ಸ್ ಅಲ್ಲಿ ಇದೆ, ಲೈಕ್ ಆಲ್ ಓವರ್ ಕಾರ್ನರ್ ಆಫ್ ದ ಬ್ಯಾಂಗ್ಳೂರ್ ಅಂತ ಹೇಳ್ಬಹುದು. ಓಕೆ, ನೈಸ್. ಹಾರ್ಟ್ ಆಫ್ ಸಿಟಿ ಎಲ್ಲ ಪ್ರೀಮಿಯಂ ಪ್ರೈಮ್ ಲೊಕೇಶನ್ಸ್ ಎಲ್ಲಾನು ನಮ್ದು ಸೆಂಟರ್ಸ್ ಎಲ್ಲ ಲೊಕೇಟ್ ಆಗಿದೆ. ಓಕೆ. ಓಕೆ. ಆಮೇಲೆ ನೆಕ್ಸ್ಟ್ ನಮಗೆ ಕೇರಳದಲ್ಲೂ ಸರ್ವಿಸ್ ಸೆಂಟರ್ಸ್ ಇದೆ. ಓಕೆ, ಔಟ್ಸೈಡ್ ಕರ್ನಾಟಕನೂ ಅವೈಲೇಬಲ್ ಇದೆ ಅಂತ ಹೇಳ್ಬಹುದು. ಹೈದರಾಬಾದ್ ಅಲ್ಲೂ ಇದೆ. ಓ ನೈಸ್ ನೈಸ್. ಪ್ಯಾನ್ ಇಂಡಿಯಾ ಸರ್ವಿಸಸ್ ಎಲ್ಲ ಕೊಡ್ತೀವಿ, ರೀಸನಬಲ್ ಪ್ರೈಸ್ ಅಲ್ಲೆಲ್ಲ ಕೊಡ್ತೀವಿ. ಸೊ ಏನಿರ್ಬೋದು ಸರ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್, ಅದು ಒಂದ್ಸಲಿ ಹೇಳ್ಬಿಡ್ತೀರಾ? ಸ್ಟಾರ್ಟಿಂಗ್ ಪ್ರೈಸ್ ಬಂದು ಬೇಸಿಕ್ ಪ್ರೈಸ್ ಡಿಪೆಂಡಿಂಗ್ ಅಪಾನ್ ವೆಹಿಕಲ್ಸ್ ಮೇಲೆ ಬೇಸ್ ಆಗಿರುತ್ತೆ. ಯಾಕಂದ್ರೆ ಒಂದು ಚಿಕ್ಕ ಆಟೋ ತಗೊಂಡ್ ಬಂದ್ರೆ ನಿಮ್ಗೆ ಸೊ ಕ್ಯಾಶ್ ಅಲ್ಲಿ ಬಂದ್ರೆ ಸೊ 2,900 ರೂಪಾಯಿ ಎಲ್ಲ ಆಗುತ್ತೆ. ಓಕೆ. ಬೇಸಿಕ್ ಪ್ರೈಸ್ ಇದು. ಓಕೆ. ಓಕೆ. ಸೇಮ್ ಟೈಮ್ ಪ್ರೀಮಿಯಂ ಕ್ವಾಲಿಟಿ ಸರ್ವಿಸಸ್ ಕೊಡ್ತೀವಿ. ಸೊ ಅದನ್ನು ರೀಸನಬಲ್ ಕಾಸ್ಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಓಕೆ. 1 ಇಯರ್ ವಾರಂಟಿನೂ ಕೊಡ್ತೀನಿ ನಾನು. 1 ಇಯರ್ ವಾರಂಟಿನೂ ಕೊಡ್ತೀರಾ ಅಂತ. ನಿಮಗೆ ವಾಟರ್ ಲೀಕೇಜ್ ಸರ್ವಿಸಸ್ ಕೊಡ್ತೀವಿ. ಆಮೇಲೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಸ್ ಏನಿದ್ರು ವಿತಿನ್ 1 ಇಯರ್ ಒಳಗಡೆ ಎಲ್ಲಾನು ಕವರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸರ್, ನಮಗೆ ಒಂದು ಡೌಟ್ ಬಂತು ಇಲ್ಲಿ, ಆ್ಯಂಡ್ ಈವನ್ ಫಾರ್ ಮೈ ಸಬ್ಸ್ಕ್ರೈಬರ್ಗೂ ಇರ್ಬೋದು ಅಂತ ಹೇಳ್ತೀನಿ. ಇವಾಗ ನೀವು 1 ಇಯರ್ ವಾರಂಟಿ ಅಂತ ಹೇಳಿದ್ದೀರಾ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಸರ್ವಿಸ್ ತಗೊಂಡಿರೋದು ಇಲ್ಲಿ ಬಸವನಗುಡಿಯಲ್ಲಿ, ಬಟ್ ಈವನ್ ಕೇಸ್ ನಮಗೆ ಇವಾಗ ವಾರಂಟಿದು ಫೆಸಿಲಿಟಿ ಬೇಕು. ಸೊ ಬೇರೆ ಕಡೆ ಲೈಕ್ ನೀವು ಇವಾಗ ಹೇಳಿದ್ರಿ, ಲೈಕ್ ಏರ್ಪೋರ್ಟ್ ಕಡೆ ಇರ್ಬೋದು, ಇಲ್ಲಾಂದ್ರೆ ಬಾಗಲಕೋಟ್, ಹೈದರಾಬಾದ್ ಆ ಕಡೆ ಏನಾದ್ರೆ ಆ ಸೇಮ್ ಸರ್ವಿಸ್ ಅಪ್ಲೈ ಆಗುತ್ತಾ ಅವರಿಗೆ? ಹೆಂಗೆ? ಖಂಡಿತ ಅಪ್ಲೈ ಆಗುತ್ತೆ. ನೀವು ಏನ್ ಮಾಡ್ತೀರಾ ಅಂತಂದ್ರೆ ನಮ್ಮ ಹತ್ರ ಮಾಡಿಸ್ಕೊಂಡು ನಮಗೆ ಒಂದು ಇನ್ವಾಯ್ಸಸ್ ನಂಬರ್ ಎಲ್ಲ ಹೇಳ್ಬಿಟ್ರೆ ಇರುತ್ತೆ. ಸೊ ನಾವು ಚೆಕ್ ಮಾಡ್ಕೊಂಡು ನಿಮ್ಗೆ ವಿತಿನ್ 1 ಇಯರ್ ಏನು ಸರ್ವಿಸ್ ವಾರಂಟಿ ಇರುತ್ತಲ್ಲ, ಖಂಡಿತ ಆಲ್ ಓವರ್ ನಮ್ಮ ಹತ್ರ ನಮ್ಮ ಸರ್ವಿಸ್ ಸೆಂಟರ್ಸ್ ಎಲ್ಲಿ ಲೊಕೇಟ್ ಆಗಿದ್ದು ಆ ಸರ್ವಿಸ್ ಸೆಂಟರ್ಸ್ ಅಲ್ಲಿ ಹೋಗಿ ನೀವು ಸರ್ವಿಸ್ ತಗೋಬಹುದು. ಓಕೆ, ದಟ್ಸ್ ಎ ಗುಡ್ ಥಿಂಗ್ ಅಂತ ಹೇಳ್ಬೋದು ಗೈಸ್. ಯೂಶಲಿ ಸಮ್ ಪ್ಲೇಸಸ್ ಆ ಥರ ಇರಲ್ಲ ಅಂತ ಹೇಳ್ತೀನಿ, ಬಟ್ ಇಲ್ಲಿ ಈ ಥರ ಫೆಸಿಲಿಟಿ ಒನ್ ಥಿಂಗ್ ಇದೆ ಅಂತ ಹೇಳ್ಬೋದು. ಹಾಂ ಸರ್, ಮತ್ತೆ ಏನೇನು ಹೇಳಬೇಕಂತ ಇದ್ದೀರಾ? ಏನಾದರೂ ತೋರಿಸ್ತೀರಾ? ಫ್ಯೂ ಗ್ಲಾಸಸ್ ನಮಗೆ ತೋರಿಸ್ತೀರಾ ಅಲ್ಲಿ ಸರ್? ಸೊ ಗೈಸ್, ಇವಾಗ ಸರ್ ತೋರಿಸ್ತಾ ಇದ್ದಾರೆ ನಮಗೆ ಗ್ಲಾಸಸ್ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ, ಹೆಂಗೆ ಏನು ಅಂತ, ಸೊ ದಟ್ ನಮಗೆ ಎಲ್ಲ ಕ್ಲಾರಿಟಿ ಗೊತ್ತಾಗುತ್ತೆ. ಓಕೆ, ದಿಸ್ ಇಸ್ ಎ ಕೈಂಡ್ ಆಫ್ ಎ ಗೋಡೌನ್ ಅಂತ ಹೇಳ್ಬೋದು. ಹಾಂ ಸರ್, ಹೇಳಿ. ಎಲ್ಲ ರಕದ್ದು ವಿಂಡ್ಶೀಲ್ಡ್ಸ್ ಎಲ್ಲ ಇದೆ, ಲೈಕ್ ಅಂದ್ರೆ ಫ್ರಂಟ್ ವಿಂಡ್ಶೀಲ್ಡ್ ಆಗಿರ್ಬೋದು, ಸೊ ಆಮೇಲೆ ಬ್ಯಾಕ್ ಲೈಟ್ ವಿಂಡ್ಶೀಲ್ಡ್ಸ್ ಅಂದ್ರೆ ಹಿಂದೆಗಡೆ ಗ್ಲಾಸಸ್ ಆಗಿರ್ಬೋದು, ಡೋರ್ ಗ್ಲಾಸಸ್ ಆಗಿರ್ಬೋದು, ಸೊ ಎಲ್ಲ ಆಲ್ ಕೈಂಡ್ ಆಫ್ ವಿಂಡ್ಶೀಲ್ಡ್ಸ್ ಎಲ್ಲಾನು ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ. ಇವೆಲ್ಲಾನು ನಿಮಗೆ ವಿತ್ OEM ಪ್ರಾಡಕ್ಟ್ಸ್.
ಓಕೆ ಎಲ್ಲಾನು ಒರಿಜಿನಲ್ ಗ್ಲಾಸಸ್ ನಾವು ವಿತ್ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಓಕೆ 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 ಸರ್. ಸೊ ಏನಾದ್ರೂ ಆನ್ಲೈನ್ ಫೆಸಿಲಿಟಿನೂ ಅವೈಲೇಬಲ್ ಇದೆಯಾ ಹೆಂಗೆ ಸರ್? ಲೈಕ್ ಇಲ್ಲಿ ಅಟ್ ದ ಸೇಮ್ ಟೈಮ್ ಮೇಡಮ್ ನಾವು ಕಸ್ಟಮರ್ಸ್ ಗೆ ಸೊ ಇಲ್ಲಿ ಬರಕ್ ಆಗಿಲ್ಲ ಅಂತಂದ್ರೂ ಅವ್ರ ಮನೆ ಹತ್ರನೂ ಹೋಗಿ ನಾವು ಡೋರ್ ಸ್ಟೆಪ್ ಸರ್ವಿಸಸ್ ಕೊಡ್ತೀವಿ. ಅದನ್ನು ಒಂದು ರೀಸನಬಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿ ಕೊಡ್ತೀವಿ. ಓಕೆ. ಸೊ ಲೈಕ್ ಡೋರ್ ಸ್ಟೆಪ್ಸ್ ಅವೈಲೇಬಲ್ ಇದೆಯಾ? ಡೋರ್ ಸ್ಟೆಪ್ ಸರ್ವಿಸಸ್ ಕೊಡ್ತೀವಿ. ಹಾ ಹಾ. ಸೊ ಓವರಾಲ್ ಆಗಿ ಬಂದ್ರೆ ನಮ್ಮ ಹತ್ರ ಬಂದ್ರೆ ವಿಂಡ್ಶೀಲ್ಡ್ ರಿಪೇರ್ ಮಾಡ್ತೀವಿ, ರಿಪ್ಲೇಸ್ಮೆಂಟ್ ಮಾಡ್ತೀವಿ, ಸೊ ಇನ್ಶೂರೆನ್ಸ್ ಸರ್ವಿಸಸ್ ಕೊಡ್ತೀವಿ, ಡೋರ್ ಸ್ಟೆಪ್ ಸರ್ವಿಸಸ್ ಕೊಡ್ತೀವಿ. ಇದೆಲ್ಲಾನು ವಿತಿನ್ ನಾವೇನು ಸರ್ವಿಸಸ್ ಕೊಡ್ತೀವಲ್ಲ ಮೇಡಮ್, ಸೊ ಇದೆಲ್ಲಾನು ನಿಮಗೆ ವಿತಿನ್ 1 ಇಯರ್ ಸರ್ವಿಸ್ ವಾರಂಟಿ ಅಪ್ಲೈ ಆಗುತ್ತೆ. ಸೊ ಇವಾಗ ನೀವು ಡೋರ್ ಸ್ಟೆಪ್ ಅಂತ ಡೋರ್ ಲೈಕ್ ಅಲ್ಲಿ ಮನೆಗೆ ಹೋಗಿನೇ ಮಾಡಬಹುದು ಆ ತರಾನು ಫೆಸಿಲಿಟಿ ಇಟ್ಟಿದ್ದೀರಾ. ಸೊ ಅದು ಹೆಂಗೆ ವಿತಿನ್ ಅವರ್ ಅಲ್ಲಿ ಆಗುತ್ತಾ? ಅದೂನು ಹೆಂಗೆ ಅದು ಅಂತ ಒಂದ್ಸಲ ಹೇಳಿ. ವಿತಿನ್ 1 ಅವರ್ ಒಳಗಡೆ ಅದು ಏನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸರ್ ಹೆಂಗೆ ಡೋರ್ ಸ್ಟೆಪ್ ಗೆ? ಡೋರ್ ಸ್ಟೆಪ್ ಸರ್ವಿಸಸ್ ಅಂದ್ರೆ ಮೇಡಮ್ ಡಿಪೆಂಡಿಂಗ್ ಅಪಾನ್ ವೆಹಿಕಲ್ ಮಾಡೆಲ್ ಬట్టి ನಾವೆಲ್ಲ ಚಾರ್ಜಸ್ ಮಾಡ್ತೀವಿ. ಓಕೆ. ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀವಿ. ಹಾ. ಸೊ ಹೇಳಿ ಸರ್. ಸೊ ನಿಮ್ಮ ಕಡೆಯಿಂದ ಕಸ್ಟಮರ್ಸ್ ಯಾರಾದ್ರೂ ಬಂದ್ರೆ ವಿಲ್ ಗಿವ್ ಒಂದು ಬೆಸ್ಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ನೈಸ್ ನೈಸ್. ಸೊ ಗೈಸ್ ಇಟ್ಸ್ ಕೈಂಡ್ ಆಫ್ ಎ ಬಂಪರ್ ಆಫರ್ ಅಂತ ಹೇಳ್ಬೋದು. ನನ್ನ ಪೇಜ್ನ ಫಾಲೋ ಮಾಡಿ ಇವ್ರಿಗೆ ಬಂದು ತೋರಿಸಿದ್ರೆ ಡೆಫಿನೆಟ್ಲಿ ಅವರು ತುಂಬಾ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ದಟ್ಸ್ ಅನ್ ಅಮೇಜಿಂಗ್. ನಮ್ಮ ಫೇಸ್ಬುಕ್ ಆರ್ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊಂಡು ಬಂದ್ರು ನಾವು ಡಿಸ್ಕೌಂಟ್ ಕೊಡ್ತೀವಿ. ಸೇಮ್ ಟೈಮ್ ಫ್ರೀ ವಾಕಿಂಗ್ ಹಾಕೊಡ್ತೀವಿ. ಓ ದಟ್ಸ್ ಅ ಗುಡ್ ಥಿಂಗ್. ಈವನ್ ವಾಕ್ಯೂಮ್ ಕ್ಲಿಯರಿಂಗ್ ಥಿಂಗ್ಸ್ ಕೊಡ್ತಾ ಇದ್ದಾರೆ. ಓಕೆ ಸರ್, ಇವಾಗ ಎಲ್ಲ ಫುಲ್ ಡೀಟೇಲ್ಸ್ ನಮಗೆ ಗೊತ್ತಾಯ್ತು ಏನು ಎಕ್ಸಾಕ್ಟ್ಲಿ ಇಲ್ಲಿ ಮಾಡ್ತಾರೆ ಏನಿಲ್ಲ ಅಂತ. ಸೊ ನಮಗೆ ಒಂದ್ಸಲಿ ಕಾಂಟ್ಯಾಕ್ಟ್ ನಂಬರ್ ಲೊಕೇಶನ್ ಹೇಳ್ಬಿಡ್ತೀರಾ? ಸೊ ಕಾಂಟ್ಯಾಕ್ಟ್ ನಂಬರ್ ಬಂದ್ರೆ ನಮ್ಮದು ಕಸ್ಟಮರ್ ಕೇರ್ ನಂಬರ್ ಇದೆ 7676760576. ಓಕೆ. ಸೊ ಇಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ರೆಸ್ಪಾಂಡ್ ಆಗಿಲ್ಲ ಅಂತಂದ್ರೆ ನೀವು ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಬಹುದು. ನಮ್ಮ ವೆಬ್ಸೈಟ್ ಅಲ್ಲಿನೂ ನೀವು ಕಾಂಟ್ಯಾಕ್ಟ್ ಆಗಿ ನಮ್ಮ ಫಾರ್ಮ್ ಫಿಲ್ ಮಾಡಿದ್ರು ಅದರಲ್ಲೂ ರೀಚ್ ಔಟ್ ಆಗಿ ನಿಮಗೆ ಇಮಿಡಿಯೇಟ್ ಆಗಿ ಓಕೆ ಕ್ಲಿಯರ್ ಮಾಡ್ಕೊಡ್ತೀವಿ. ಸೊ ಏನಂತ ವೆಬ್ಸೈಟ್ ಒಂದ್ಸಲಿ ಹೇಳ್ತೀರಾ ಸರ್? ವಿಂಡ್ಶೀಲ್ಡ್ ನಮ್ದು ವೆಬ್ಸೈಟ್ ಡೊಮೈನ್ ನೇಮ್ ಬಂದು www.windshield.in. ಓಕೆ. ಈ ವೆಬ್ಸೈಟ್ ಅಲ್ಲಿ ಬಂದು ನೀವು ಚೆಕ್ ಮಾಡ್ಕೊಂಡು ನಮ್ಮ ಸರ್ವಿಸಸ್ ಏನೇನಿದೆ ಅಟ್ ದ ಸೇಮ್ ಟೈಮ್ ವೆಬ್ಸೈಟ್ ಅಲ್ಲಿ ಕಂಪ್ಲೀಟ್ ಎಲ್ಲ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದೀವಿ. ಸೊ ಇನ್ ಕೇಸ್ ನಿಮಗೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಬೇಕಂತಂದ್ರೂ ವೆಬ್ಸೈಟ್ ಅಲ್ಲಿ ಎಲ್ಲಾನು ಇದೆ. ಓಕೆ. ಸೊ ಸರ್ ಇವಾಗ ಇನ್ಶೂರೆನ್ಸ್ ಅಂತ ನೀವು ಹೇಳ್ತಾ ಇದ್ರೆ ಏನಾದ್ರೂ ನೀವು ಹೆಲ್ಪ್ ಮಾಡ್ತೀರಾ ಇನ್ಶೂರೆನ್ಸ್ಗೆ? ಹೆಂಗೆ ಇದು ಎಕ್ಸಾಕ್ಟ್ಲಿ ಸ್ವಲ್ಪ ಡೀಟೇಲ್ ಹೇಳ್ತೀರಾ? ಇನ್ಶೂರೆನ್ಸ್ ಅಲ್ಲಿ ಬಂದಾಗ ಮೇಡಮ್ ಜಸ್ಟ್ ನೀವು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಆ ಡಾಕ್ಯುಮೆಂಟ್ಸ್ ಒಂದೇ ನಮಗೆ ಕೊಟ್ಟರೆ ಸೊ ರಿಮೈನಿಂಗ್ ಥಿಂಗ್ಸ್ ಇನ್ಶೂರೆನ್ಸ್ ಪ್ರಾಸೆಸ್ ಏನಿರುತ್ತಲ್ಲ ಎಲ್ಲಾನು ನಾವು ಟೇಕ್ ಕೇರ್ ಮಾಡ್ಕೊಂಡು ಎಲ್ಲಾನು ನಾವೇ ಪ್ರಾಸೆಸಿಂಗ್ ಎಲ್ಲ ಮಾಡ್ಕೊಂಡು ಓಕೆ ವಿಂಡ್ಶೀಲ್ಡ್ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ. ಓಕೆ ಸೊ ಇನ್ಶೂರೆನ್ಸ್ ಎಲ್ಲ ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ನೈಸ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ಇದು ಎಲ್ಲ ಕ್ಲಿಯರ್ ಆಗಿ ನೀವು ಡೀಟೇಲ್ ಎಲ್ಲ ಹೇಳಿದ್ದೀರಾ. ಸೊ ಬಿಫೋರ್ ನಾನು ವೈಂಡ್ ಅಪ್ ಮಾಡೋ ಮುಂಚೆ ನಂದು ಯೂಟ್ಯೂಬ್ ಚಾನೆಲ್, ಸೊ ನೀವು ಮತ್ತೆ ಏನಾದ್ರೂ ಹೇಳ್ಬೇಕಂತ ಇದ್ದೀರಾ? ಒಂದ್ಸರಿ ಬಂದು ನೋಡಿ ಸರ್ವಿಸ್ ತಗೊಳ್ಳಿ. ಸೊ ಒಂದು ಸರ್ವಿಸಲ್ಲಿ ತುಂಬ ನಿಮಗೆ ಖುಷಿನೇ ಆಗುತ್ತೆ. ಸೊ ಸರ್ವಿಸ್ ವೈಸ್ ಬಂದು ನಿಮ್ಗೆ ಏನೇ ಪ್ರಾಬ್ಲಮ್ ಬರೋಲ್ಲ. ಸೊ ಇನ್ ಕೇಸ್ ನೀವು ನಿಮ್ಮ ಕಡೆಯಿಂದ ಬೇರೆ ನಿಮ್ಮ ರೆಫರೆನ್ಸ್ ತೊಗೊಂಡು ಬಂದ್ರು ನೆಕ್ಸ್ಟ್ ಸರ್ವಿಸ್ ಬಂದಾಗಿರೋದು ಒಂದು ಒಳ್ಳೆ ಡಿಸ್ಕೌಂಟಲ್ಲೇ ಮಾಡಿಕೊಡ್ತೀವಿ. ಓಕೆ, ದಟ್ಸ್ ಎ ಗುಡ್ ಥಿಂಗ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಸೊ ಗೈಸ್ ನೋಡ್ಬೋದು ಎಲ್ಲ ನಾನು ಡೀಟೇಲ್ಸ್ ಸರ್ ಹತ್ರ ತಗೊಂಡಿದ್ದೀನಿ. ಅವ್ರು ಫುಲ್ ಡೀಟೇಲ್ ಆಗಿ ಹೇಳಿದ್ದಾರೆ ಎಕ್ಸಾಕ್ಟ್ಲಿ ಏನು ಮಾಡ್ತಾರೆ ಏನಿಲ್ಲ ಅಂತ. ಇಲ್ಲಿ ನೋಡ್ಬೋದು ಬ್ಯಾಕ್ ಟು ಬ್ಯಾಕ್ ಗಾಡಿ ಎಲ್ಲ ನಿಂತ್ಕೊಂಡಿದೆ. ಸೊ ವೆಹಿಕಲ್ ಲೈಕ್ ಕಾರ್ ಇರ್ಬೋದು, ಇಲ್ಲ ಅಂದರೆ ಥಾರ್ ಇರ್ಬೋದು, ಈ ಥರ ವೆರೈಟೀಸ್ ಆಫ್ ಗಾಡಿಗಳನ್ನು ಇವರು ಎಲ್ಲ ಸರ್ವಿಸಸ್ ಮಾಡಿಕೊಡ್ತಾ ಇದ್ದಾರೆ. ಸೊ ನೀವೇನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದರೆ ಡೂ ವಿಸಿಟ್ ದಿಸ್ ಪ್ಲೇಸ್ ಆ್ಯಂಡ್ ಡೂ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಡೋಂಟ್ ಫರ್ಗೆಟ್ ಟು ಫಾಲೋ ಲವ್ ಬೆಂಗಳೂರು ಇನ್ Instagram and YouTube. Thank you.